ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ ಹೇಗಿರಲಿದೆ, ಜಾಬ್ ಹಾಗೂ ಬಿಸ್ನೆಸ್, ಎಜುಕೇಷನ್, ಲಕ್, ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಗೋಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ರಾಹು ಗ್ರಹ, ಬುಧ ಗ್ರಹ, ಸೂರ್ಯ ಗ್ರಹಗಳ ಜೊತೆ ಸ್ಥಿತವಾಗಿದೆ. ಪಂಚಮದಲ್ಲಿ ಶುಕ್ರ, ಶನಿ ಗ್ರಹಗಳು, ಅಷ್ಟಮ ಭಾವದಲ್ಲಿ ಗುರುಗ್ರಹ, ವೃತ್ತಿಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ವೃಶ್ಚಿಕ ರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 4ನೇ ಭಾವದಲ್ಲಿ ರಾಹು, ಬುಧ, ಸೂರ್ಯ ಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ ಪಂಚಮಾಧಿಪತಿ ಅಷ್ಟಮ ಭಾವದಲ್ಲಿದೆ. ಪಂಚಮ ಭಾವ ಅಂದರೆ ನಮ್ಮ ಹೊಟ್ಟೆಯನ್ನು ಸೂಚಿಸುತ್ತದೆ. ನಿಮಗೆ ಈ ತಿಂಗಳು ಫ್ಯಾಟ್ ಹೆಚ್ಚಾಗಲಿದೆ. ಹೊಟ್ಟೆಯಲ್ಲಿ ಅನಗತ್ಯವಾದಂತಹ ಕೊಬ್ಬು ಶೇಖರಣೆಯಾಗಲಿದೆ. ಮಾರ್ಚ್ 11ರ ನಂತರ ಶುಗರ್, ಫ್ಯಾಟ್, ಮೈದಾ ಪ್ರಾಡಕ್ಟ್ ಫುಡ್ ಸೇವಿಸುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲದಿದ್ದರೆ ಡೈಜೆಷನ್ ಪ್ರಾಬ್ಲಮ್ಸ್ಗಳು ಬರಲಿದೆ. ಇದರಿಂದ ನಿಮಗೆ ಆಂಗ್ಸೈಟಿ ಹೆಚ್ಚಾಗುತ್ತದೆ. ಮೇ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ಪಂಚಮ ಭಾವದಿಂದ ವಿದ್ಯಾಭ್ಯಾಸವನ್ನು ನೋಡಬೇಕಾಗುತ್ತದೆ. ನಿಮ್ಮ ಪಂಚಮದಲ್ಲಿ ಶನಿ, ಶುಕ್ರ ಗ್ರಹಗಳು ಇರುವುದರಿಂದ ನೀವು ನಿಮ್ಮ ಎಜುಕೇಷನ್ನಲ್ಲಿ ಸೀರಿಯಸ್ ಆಗಿ ಓದಲು ಪ್ರಾರಂಭಿಸುತ್ತೀರಾ. ನಿಮ್ಮ ಗೋಲ್ ಕಡೆ ಹೆಚ್ಚು ಫೋಕಸ್ ಮಾಡುತ್ತೀರಾ. ಜೊತೆಯಲ್ಲಿ ಶುಕ್ರ ಗ್ರಹ ಇರುವುದರಿಂದ ಎಂಜಾಯ್ ಮಾಡಿಕೊಂಡು ಓದುತ್ತೀರಾ. ನಿಮ್ಮ ಮನಸ್ಸು ಡೈವರ್ಟ್ ಆಗುತ್ತದೆ. ಗುರುಗ್ರಹ 8ನೇ ಭಾವದಲ್ಲಿದೆ. ಆದ್ದರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯೋಚಿಸಿ ಡಿಸಿಷನ್ ತಗೊಳ್ಳಿ. ಮಾರ್ಚ್ 11ರ ನಂತರ ಗುರುಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚು ಗಮನ ಹರಿಸಿ ಓದಲು ಪ್ರಾರಂಭಿಸುತ್ತೀರಾ. ವೃಶ್ಚಿಕ ರಾಶಿಯವರ ಲವ್ ಲೈಫ್ ಬಗ್ಗೆ ನೋಡೋಣ. ಮಾರ್ಚ್ 11ರ ನಂತರ ನಿಮ್ಮ ಲವ್ ಲೈಫಲ್ಲಿ ಪಾಸಿಟಿವ್ ಆಗಿರುತ್ತದೆ. ಆದರೆ ಮಾರ್ಚ್ 11ರ ಒಳಗೆ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ವೈಮನಸ್ಸುಗಳು ಬರುವಂತಹ ಸಾಧ್ಯತೆಗಳಿವೆ. ವಿನಾಕಾರಣ ಅನುಮಾನ, ಚಿಕ್ಕ ಪುಟ್ಟ ಮಾತುಗಳಿಂದ ಮನಸ್ತಾಪಗಳಾಗುವುದು. ಮಾರ್ಚ್ 11ರ ನಂತರ ಗುರುಗ್ರಹ ತನ್ನ ವಕ್ರ ಚಲನೆಯನ್ನು ಬಿಟ್ಟು ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಾಗ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ನಡುವೆ ಇದ್ದಂತಹ ವೈಮನಸ್ಸುಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಸುಮಧುರವಾದಂತಹ ಬಾಂಧವ್ಯ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ಸಪ್ತಮ ಭಾವದ ಅಧಿಪತಿ ಶುಕ್ರ ಗ್ರಹ ಪಂಚಮ ಭಾವದಲ್ಲಿದೆ. 7ನೇ ಭಾವದ ಕನೆಕ್ಷನ್ 11ನೇ ಭಾವದ ಜೊತೆಯಲ್ಲಿ ಇದೆ. ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತದೆಯೋ ನಿಮ್ಮ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿರುತ್ತದೆ. ನಿಮ್ಮ ಜಾತಕದಲ್ಲಿ ನಿಮ್ಮ 7ನೇ ಭಾವದ ಅಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಪ್ರೀತಿ ಹೊಂದಾಣಿಕೆಯಿಂದ ಇದ್ದರೆ ನಿಮ್ಮ ಮ್ಯಾರಿಡ್ ಲೈಫ್ ಎಕ್ಸಲೆಂಟ್ ಆಗಿರುತ್ತದೆ. ವೃಶ್ಚಿಕ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಚಂದ್ರಗ್ರಹ 2.5 ದಿನಕ್ಕೊಮ್ಮೆ ಬದಲಾಗುತ್ತಿರುತ್ತದೆ. ತುಂಬ ಫಾಸ್ಟಾಗಿ ಮೂವ್ ಆಗುವಂತಹ ಪ್ಲಾನೆಟ್. ವೃಶ್ಚಿಕ ರಾಶಿಯವರಿಗೆ ಅನ್ನಿಸುವುದು ಕೆಲವೊಮ್ಮೆ ನೀವು ಪ್ರಯತ್ನ ಪಟ್ಟಾಗ ಆ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತದೆ. ಒಂದೊಂದು ಸಲ ನನ್ನ ಅದೃಷ್ಟವೇ ಕೈ ಕೊಡುತ್ತದೆ ಅನ್ನಿಸಬಹುದು. ಮಾರ್ಚ್ 11ರ ನಂತರ ನೀವು ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮೇ ತಿಂಗಳ ನಂತರ ನಿಮ್ಮ ಅದೃಷ್ಟದಲ್ಲಿ ಪಾಸಿಟಿವ್ ಬದಲಾವಣೆಯನ್ನು ನೋಡುತ್ತೀರಾ. ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ 10ನೇ ಭಾವದಲ್ಲಿ ಕೇತು ಗ್ರಹವಿದೆ. ಜಾಬ್ ಇಲ್ಲದವರಿಗೆ, ಹೊಸದಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದವರಿಗೆ ಮಾರ್ಚ್ 11ರ ನಂತರ ಹೊಸ ಜಾಬ್ ಸಿಗಲಿದೆ. ಜಾಬ್ ಮಾಡುತ್ತಿರುವವರಿಗೆ ನಿಮ್ಮ ಜಾಬಲ್ಲಿ ಕನ್ಫ್ಯೂಷನ್ ಇರುತ್ತದೆ. ನೀವು ಸಮಾಧಾನವಾಗಿ ಇರುತ್ತೀರಾ. ಸಡನ್ ಆಗಿ ಹೆಚ್ಚು ಜವಾಬ್ದಾರಿಗಳು ಬರುತ್ತವೆ. ನಿಮ್ಮ ಜಾಬಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತದೆ. ಮಾರ್ಚ್ ತಿಂಗಳಲ್ಲಿ 70% ಜಾಬ್ ಚೆನ್ನಾಗಿದೆ. ನಿಮ್ಮ ಜಾಬಲ್ಲಿ ನೇಮ್ ಹಾಗೂ ಫೇಮ್ ಸಿಗಲಿದೆ. ಆದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈಗೋ, ಸೆಲ್ಫ್ ಆಟಿಟ್ಯೂಡ್ ಹೆಚ್ಚಾಗುತ್ತದೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಎಕ್ಸಲೆಂಟ್ ಆಗಿದೆ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಹೋಟೆಲ್, ರೆಸ್ಟೋರೆಂಟ್, ಜ್ಯುವೆಲರಿ ಬಿಸ್ನೆಸ್,
ಮಷಿನ್ ಬಿಸ್ನೆಸ್, ಲೋಹಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ಪ್ರತಿನಿತ್ಯ ಮಂಗಳ ಗ್ರಹದ ಬೀಜಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.